ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಜಸ್ಟ್ ಒಂದು 2 hours ಹಿಂದೆ KCET ರೌಂಡ್ 2 ಮಾರ್ಕ್ ರಿಸಲ್ಟ್ಸ್ ನ ನಿಮಗೆ ಬಿಟ್ರು. ನೀವೆಲ್ಲ ನೋಡಿದೀರಿ ಅಂತ ಅನ್ಕೊಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ, ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಯಾವ ತರ ನೋಡೋದು ಅಂತ ನೋಡಿ. ಓಕೆನಾ? ಇವಾಗ ಎಲ್ರಿಗೂ ಬರುವಂತಹ ಕಾಮನ್ ಡೌಟ್ಸ್ ಅಂದ್ರೆ, ಸರ್ ಆಡ್ ಮಾಡ್ಬೋದಾ, ರೀಅರೇಂಜ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ, ಮತ್ತೆ ಅಡ್ಮಿಷನ್ಸ್ ಹೇಗೆ ಅಂತೆಲ್ಲ ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಓಕೆನಾ? ನಿಮಗೆ ಇವಾಗ ಬಿಟ್ಟಿರೋದು ಏನು 17th August ಬಿಟ್ಟಿದ್ದಾರೆ, ಇದು ಜಸ್ಟ್ ಮಾರ್ಕ್ ರೌಂಡ್. ಬಟ್ ಮಾರ್ಕ್ ರೌಂಡ್ ನಿಮ್ಮ ಸೆಕೆಂಡ್ ರೌಂಡ್ ಅಲ್ಲೂ ಬರೋದು. ಬಟ್ ಯಾರಾದ್ರೂ ಈ ತರ ಆಡ್ ಮಾಡೋದು, ರೀಅರೇಂಜ್ ಮಾಡೋದು, ಡಿಲೀಟ್ ಮಾಡೋದು ಮಾಡಿದ್ರೆ ಮೇ ಬಿ ಚೇಂಜಸ್ ಆಗಬಹುದು. ಬಟ್ 95% ಚೇಂಜಸ್ ಆಗಲ್ಲ. ಸರ್ ಆಡ್ ಮಾಡಬಹುದಾ? ಎಸ್ ಮಾಡಬಹುದು. ರೀಅರೇಂಜ್ ಮಾಡಬಹುದಾ? ಎಸ್ ಸರ್ ಮಾಡಬಹುದು. ಡಿಲೀಟ್ ಮಾಡಬಹುದು. ಸಿಕ್ಕಿದೆ ಆಲ್ರೆಡಿ ಸೀಟ್, ಅದು ಡಿಲೀಟ್ ಮಾಡಬಹುದು. ಎಸ್ ಡಿಲೀಟ್ ಮಾಡಬಹುದು. ಈ ಆಪ್ಷನ್ ಇದೆ ನಿಮ್ಗೆ. ಎಲ್ಲಿವರೆಗೂ ಇದೆ? 20ನೇ ತಾರೀಕು ಇದೆ. 20ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತದೆ. ಅಲ್ಲಿವರೆಗೂ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಬೇಗ, ಆದಷ್ಟು ಬೇಗ ಇವತ್ತೇ ಮಾಡಿ, ಇಲ್ಲ ನಾಳೆನೇ ಮಾಡಿ, ಯೋಚನೆ ಮಾಡೋಣ. 2 to 3 hours ಕೂತ್ಕೊಂಡು ಆಡ್ ಮಾಡೋದು, ಡಿಲೀಟ್ ಮಾಡೋದು ಮಾಡಬಹುದು. 20ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಅದಾದ್ಮೇಲೆ ಇವಾಗಿರುವಂತಹ ರೂಲ್ಸ್ ಏನಂದ್ರೆ, ನೀವು ಅಡ್ಮಿಷನ್ ಆಗ್ಬೇಕು. ಅಡ್ಮಿಷನ್ ಆದ್ಮೇಲೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇವಾಗಿದೆ. ಬಟ್ ಏನಾದ್ರೂ ಚೇಂಜಸ್ ತಂದ್ರೆ ನಾನು ನಿಮಗೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಪ್ರಕಾರ ಅಡ್ಮಿಷನ್ ಆಗಿ ಅನ್ನೋದಕ್ಕಿಂತ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿರೋರು ಸುಮ್ನೆ ಅಲ್ಲಿಂದ ಅಲ್ಲಿಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಆಗ್ಬೇಕು. ಇದ್ರ ಬದಲು ಫುಲ್ ಫೀಸ್ ಕಟ್ಬಿಡಿ. ಬಟ್ ನೀವು ಮನೆಯಲ್ಲೇ ಕೂತ್ಕೊಳ್ಳಿ, ಏನ್ ಅಡ್ಮಿಷನ್ ತಗೊಂಬೇಡಿ. ಫುಲ್ ಫೀಸ್ ಏನ್ ಕಂಪ್ಲೀಟ್ ಕೋರ್ಸ್ ಫೀಸ್ ಇದೆ ಫಸ್ಟ್ ಇಯರ್ ಅದು ತೋರಿಸುತ್ತಲ್ಲ, ಇಂಜಿನಿಯರಿಂಗ್ 1,20,000, 1,30,000, ಗವರ್ಮೆಂಟ್ 47,000, ಆತರ ಆ ಫುಲ್ ಫೀಸ್ ಕಟ್ಟಿ ನೀವು ಮನೆಯಲ್ಲೇ ಇರಿ. ರೌಂಡ್ 3 ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಆಗಿ ಅಂತ ಒಂದು ಮಾಡಬಹುದು. ಬಟ್ ಇನ್ನ ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ. ಒಂದು ವೇಳೆ KE ಅವ್ರ ಏನಾದ್ರು ಡೈರೆಕ್ಷನ್ಸ್ ಕೊಟ್ರೆ ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ನೀವು ಮಕ್ಕಳೇ ಹೊಸ ಕಾಲೇಜ್ ಏನ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಹೊಸ ಕಾಲೇಜ್ ಆಡ್ ಮಾಡಿದ್ರಲ್ಲ, ಸೇಮ್ ಇವಾಗ್ಲೂ ಆಡ್ ಮಾಡ್ಕೊಬಹುದು. ರೀಅರೇಂಜ್ ಹಿಂದೆ ಮುಂದೆ ಮಾಡಬಹುದು. ಇವಾಗ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ, ಡಿಲೀಟ್ ಮಾಡಬಹುದು. ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ. ಓಕೆನಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗಿರೋ ರೂಲ್ಸ್ ಅಡ್ಮಿಷನ್ ಆಗ್ಲೇಬೇಕು. ಅಡ್ಮಿಷನ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದು ಯಾವ ತರ ಅಂತ ನಾನು ಮುಂದೆ ಹೇಳ್ತೀನಿ. ಓಕೆನಾ? ಅಲ್ಲಿವರೆಗೂ ನೋ ವರೀಸ್, ನಾನು ಹೇಳ್ತೀನಿ. ನಾನು ಇದ್ದೀನಲ್ಲ, ಏನಕ್ಕೆ ವರಿ ಮಾಡ್ತೀನಿ, ನಾನು ಹೇಳ್ತೀನಿ ಯಾವ ಆಪ್ಷನ್ ಚೂಸ್ ಮಾಡ್ಬೇಕೆಲ್ಲ ಹೇಳ್ತೀನಿ. ಬೇಕಾದ್ರೆ ಲೈವ್ ಡೆಮೋ ಕೂಡ ಮಾಡೋಣ, ನೀವು ಬೇಕಾದ್ರೆ ಹೇಳಿ ಬೇಕು ಅಂದ್ರೆ. ಓಕೆನಾ? ಏನು ವರಿ ಮಾಡ್ಕೊಂಬೇಡಿ. ಆಡ್ ಮಾಡಬಹುದು, ರೀಅರೇಂಜ್ ಮಾಡಬಹುದು. ಇವಾಗ ಸಿಕ್ಕಿರೋ ಕಾಲೇಜ್ ನ ನೀವು ಡಿಲೀಟ್ ಕೂಡ ಮಾಡಬಹುದು. ಓಕೆನಾ? 20ನೇ ತಾರೀಕು ನೀವು ಅಡ್ಮಿಷನ್ ಮಾಡಬೇಕು, ಫೀಸ್ ಕಟ್ಟಬೇಕು, ಎಂತದ್ದು ಇಲ್ಲ. ಓಕೆನಾ? ಆರಾಮಾಗಿರಿ. ಒಂದು 3 days ಏನಾರು ಮಾಡಂಗಿದ್ರೆ ಮಾಡಿ, ಇಲ್ಲ ಅದೇ ಓಕೆ ಅಂದ್ರೆ ಸೈಲೆಂಟ್ ಆಗಿರಿ, ನಾನು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.